ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರದ ಈಗಾಗಲೇ ಸಮಾಧಿ ಕೂಡ ರೆಡಿಯಾಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು, ನೀವು ದೃಶ್ಯದಲ್ಲಿ ಇದೇ ಒಂದು ಸ್ಥಳದಲ್ಲಿ ಈಗಾಗಲೇ ಅವರ ಧರ್ಮಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಏನು ಸಮಾಧಿ ಇದೆ. ಇದು ಈಗಾಗಲೇ ದೃಶ್ಯದಲ್ಲಿ ಕಾಣೋದು ಇದೇ ಒಂದು ಸಮಾಧಿ ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರ ಇಂದು ಸಂಜೆ 5 ಗಂಟೆ ಸುಮಾರಿಗೆ ನಡೆಯಲಿದೆ ಅಂತ ಹೇಳ್ಬೋದು. ಭಾಲ್ಕಿ ಚಿಕ್ಕಲ್ಚಂದ ಮುಖ್ಯ ರಸ್ತೆಯ ಚಿಕ್ಕಲ್ಚಂದ ಬಳಿಯಲ್ಲಿರುವ ಶಾಂತಿಧಾಮ ಏನು ಈಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ, ಇದೇ ಒಂದು ಸಮಾಧಿ ಶಾಂತಿಧಾಮ. ಈ ಶಾಂತಿಧಾಮ ಒಳಗಡೆ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಸಮಾಧಿ ಕೂಡ ರೆಡಿಯಾಗಿದೆ. ಹಾಗಾದರೆ ಯಾವ ರೀತಿ ಸಮಾಧಿ ರೆಡಿಯಾಗಿದೆ, ಯಾವ ರೀತಿ ಅವರ ಸಮಾಧಿ ಇದೆ, ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಸಮಾಧಿ ಯಾವ ರೀತಿ ಸಿದ್ಧವಾಗಿದೆ, ಬನ್ನಿ ನೋಡೋಣ. ಸಂಜು ಭೀಮಣ್ಣ ಖಂಡ್ರೆ ಅವರ ಸಮಾಧಿ ರೆಡಿಯಾಗಿದೆ. ಆ ಸ್ಥಳದಲ್ಲಿ ನಾವಿದ್ದೀವಿ, ನೋಡ್ಬೋದು ನೀವು. ಇದೇ ಒಂದು ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ ಲಕ್ಷ್ಮೀಬಾಯಿ ಖಂಡ್ರೆ ಅವರ ಸಮಾಧಿ ಅಂತ ಹೇಳ್ಬೋದು. ಈ ಸಮಾಧಿ ಒಳಗಡೆ ಮಾಜಿ ಸಚಿವ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 5 ಗಂಟೆ ಸುಮಾರಿಗೆ ನಡೆಯಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಒಳಗಡೆ ಯಾವ ರೀತಿ ಸಮಾಧಿ ರೆಡಿಯಾಗಿದೆ, ಸಮಾಧಿ ಯಾವ ರೀತಿ ಇದೆ, ಬನ್ನಿ ನಾವು ನಿಮಗೆ ತೋರಿಸ್ತೀವಿ. ಹೋಗೋಣ ಒಳಗಡೆ. ನಾವೀಗ ಏನು ಭೀಮಣ್ಣ ಖಂಡ್ರೆ ಅವರ ಇಂದು 5 ಗಂಟೆ ಸುಮಾರಿಗೆ ಏನು ಅಂತ್ಯಕ್ರಿಯೆ ನಡೆಯಲಿದೆ ಆ ಸಮಾಧಿ ಸ್ಥಳದಲ್ಲಿದ್ದೀವಿ. ನೀವು ನೋಡ್ಬೋದು, ಈಗಾಗಲೇ ಸಮಾಧಿ ರೆಡಿ ಆಗ್ತಾ ಇದೆ. ಇದೇ ಒಂದು ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರ ವೀರಶೈವ ಲಿಂಗಾಯತ ಬಸವ ತತ್ವದ ನಿಯಮಗಳ ಪ್ರಕಾರ, ಪದ್ಧತಿಗಳ ಪ್ರಕಾರ ನಾಡಿನ ಹಲವು ಮಠಾಧೀಶರು ಸೇರಿಕೊಂಡು ಇದೇ ಒಂದು ಸ್ಥಳದಲ್ಲಿ ಅಂತಿಮ ಸಂಸ್ಕಾರ ಮಾಡಲಿದ್ದಾರೆ. ನೋಡ್ಬೋದು ನೀವು ಪಕ್ಕದಲ್ಲಿ ಈ ಸ್ಥಳ ಏನಿದೆ, ಇದೇ ಸ್ಥಳ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ. ನೋಡ್ಬೋದು ನೀವು ಈಗಾಗಲೇ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಏನು ಭಾವಚಿತ್ರ ಇದೆ. ಈ ಸ್ಥಳದಲ್ಲಿ ಅವ್ರ ಸಮಾಧಿ ಇದೆ. ಆ ಪಕ್ಕದಲ್ಲಿ ಅಂದ್ರೆ ಬಾಜು ಏನು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲೇ ಏನದಂದ್ರೆ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಎಲ್ಲವೂ ಸಿದ್ಧತೆ ಏನದಂದ್ರೆ ಬೆಳಗ್ಗೆಯಿಂದಲೇ ಸಿದ್ಧತೆಗಳು ನಡೀತಾ ಇವೆ. ಹೀಗಾಗಿ ಅವ್ರ ಇಚ್ಛಾ ಕೂಡ ಇತ್ತು ಈಗಾಗಲೇ ಅವ್ರ ಪತ್ನಿ ಧರ್ಮಪತ್ನಿಯ ಏನು ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡ್ಬೇಕಂಥೇಳಿ. ಹೀಗಾಗಿ ಆ ಒಂದು ಸ್ಥಳದಲ್ಲಿ ಏನು ಶಾಂತಿಧಾಮ ಚಿಕ್ಕಲ್ಚಂದ ಗ್ರಾಮದ ಹತ್ತಿರಿದೆ, ಆ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿವೆ. ಇಂದು ಸಂಜೆ 5 ಗಂಟೆಗೆ ಏನದಂದ್ರೆ ಸಾಕಷ್ಟು ಬಸವತತ್ವ ವಿಧಿ ವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಯಾವ ರೀತಿ ತಯಾರಾಗ್ತದೆ ಸಿದ್ಧತೆ, ಯಾವ ರೀತಿ? ಶತಾಯುಷಿಯಾದ ಶ್ರೀ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯ ಆಗಿದ್ದು ತಿಳಿದು ನಮಗೆ ಬಹಳ ದುಃಖವಾಗಿದೆ. ಅವರಿಗೆ ತುಂಬಲಾಗದ ನಮ್ಮದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಲಾಗದ ಅಷ್ಟು ನೋವಾಗಿದೆ ನಮಗೆ. ಅವರು ಸ್ವತಂತ್ರ ಹೋರಾಟಗಾರರು. ಹಾಗೆ ಭೀಮಣ್ಣ ಖಂಡ್ರೆ ಅವರು ನಮ್ಮ ಭಾಗಕ್ಕೆ ಹೇಗೆ ಅಂತಂದರೆ ಒಂದು ಪಿತಾಮಹ ಇದ್ದಂಗೆ. ಹೇಗೆ ಅಂತಂದರೆ ನಿಜಾಮ್ ಅವರ ಕಾಲಲ್ಲಿ ಇಲ್ಲಿ ನಮ್ಮಲ್ಲಿ ಕನ್ನಡ ಬೋರ್ಡನ್ನು ಹಾಕಿ, ಹೊರಗಡೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಿಸಿ ಈ ನಮ್ಮ ಭಾಗಕ್ಕೆ, ನಮ್ಮ ಭಾಗಕ್ಕೆ ಏನಿದೆ ಅಂದರೆ ಶಿಕ್ಷಣದ ಕ್ರಾಂತಿ ಅಂದರೆ ಎಬ್ಬಿಸಿದವರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು. ಹಾಗಾಗಿ ನಮಗಿಷ್ಟು ನೋವಾಗ್ತಾ ಇದೆ ಇವತ್ತು ಕೇಳಿ, ಅದು ಹೇಳಕ್ಕೆ ಬರಲ್ದಷ್ಟು ನೋವಾಗ್ತಾ ಇದೆ. ಹಾಗಾಗಿ ನಮ್ಮಿಂದ ಅವರು ಅಗಲು ಹೋಗಿದ್ದಾರೆ. ಈಗ ಬರೀ ಅವರದ್ದು ನೆನಪು. ಅಂತ್ಯ ಸಂಸ್ಕಾರ ಇದೇ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಹಾಂ, ಹೌದು, ಇದೇ ಸ್ಥಳದಲ್ಲಿ ಅವರು ಅಂತ್ಯ ಸಂಸ್ಕಾರ. ಇದೇ ಸ್ಥಳದಲ್ಲಿ ಅವ್ರದ್ದು ಧರ್ಮಪತ್ನಿಯಾದ ಲಕ್ಷ್ಮೀಬಾಯಿ ಖಂಡ್ರೆ ಅವ್ರದ್ದು ರೈಟ್ ಸೈಡಿಗಿದೆ, ಅವ್ರದ್ದು ಲೆಫ್ಟ್ ಸೈಡಿಗಿದೆ. ಮೊದಲಿನಿಂದನೇ ಗೊತ್ತು. ಸಾಹೇಬರು ನಮ್ಮದು ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಲ್ಲಿ ಬಂದು ಭೇಟಿಯಾಗಿ ಸ್ವಯಂ ಅವರು ಖುದ್ದಾಗಿ ನೋಡಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ಇಲ್ಲೇ ಪಕ್ಕದಲ್ಲೇ ಅವ್ರದ್ದು ಧರ್ಮಪತ್ನಿ ಪಕ್ಕದಲ್ಲೇ ಮಾಡಂತ ಹೇಳಿದರೆ, ಇದರಲ್ಲಿ ಅಂತ್ಯ ಸಂಸ್ಕಾರ ಸಲುವಾಗಿ ಎಲ್ಲ ಏನು ಮಾಡಬೇಕಿತ್ತು ಮಾಡಿದ್ದಾರೆ. ಒಂದು 1 ಅವರಲ್ಲಿ ಎಲ್ಲ ರೆಡಿ ಆಗುತ್ತೆ. ಆದ ನಂತರ ಅಂತ್ಯ ಸಂಸ್ಕಾರಕ್ಕೆ ಇದು ಏನು ಈಗಾಗಲೇ 1 ಗಂಟೆಯಲ್ಲಿ ಎಲ್ಲವೂ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನೋವಾಗ್ತಾ ಇದ್ದಾರೆ ಅವರನ್ನಾಗಲಿ? ಎಲ್ಲರಿಗೂ ನೋವಾಗ್ತಾ ಇದೆ. ಅವರು ಶಿಕ್ಷಣ ಕ್ರಾಂತಿ ಮಾಡಿದವರು ಇದ್ದಾರೆ ನಮ್ಮದು ಪೂರ ಜಿಲ್ಲೆಯಲ್ಲಿ. ಬಾಲ್ಕಿ ಎಲ್ಲ ಬಂದಿದೆ ಅವ್ರ ಕಡೆಯಿಂದ ಅಂತ ನಾವು. ಇದು ಏನು ಈಗಾಗಲೇ ಅಭಿಮಾನಿಗಳ ಮಾತಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರದ ಸಮಾಧಿ ಏನು ರೆಡಿ ಆಗ್ತಾ ಇದೆ, ಆ ಸ್ಥಳದಲ್ಲಿ ನಾವಿದ್ದೀವಿ. ಸಮಾಧಿ 1 ಗಂಟೆಯಲ್ಲಿ ಸಂಪೂರ್ಣವಾಗಿ ರೆಡಿ ಆಗ್ತದೆ ಅಂತ ಹೇಳ್ಬೋದು. ಏನು ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಏನು ಅಂತ್ಯ ಸಂಸ್ಕಾರ ನಡೆಯಲಿದೆ. ಆ ಒಂದು ಸ್ಥಳ ಸಂಪೂರ್ಣವಾಗಿ ಪೂರ್ಣ ಸಿದ್ಧತೆ ಪೂರ್ಣಗೊಂಡದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರದ ಈಗಾಗಲೇ ಸಮಾಧಿ ಕೂಡ ರೆಡಿಯಾಗ್ಯದ ಅಂತ ಹೇಳ್ಬೋದು.
ನೋಡ್ಬೋದು ನೀವು ದೃಶ್ಯದಲ್ಲಿ ಇದೇ ಒಂದು ಸ್ಥಳದಲ್ಲಿ ಈಗಾಗಲೇ ಅವರ ಧರ್ಮಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಏನು ಸಮಾಧಿ ಇದೆ. ಇದು ಈಗಾಗಲೇ ದೃಶ್ಯದಲ್ಲಿ ಕಾಣೋದು ಇದೇ ಒಂದು ಸಮಾಧಿ ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರ ಇಂದು ಸಂಜೆ 5 ಗಂಟೆ ಸುಮಾರಿಗೆ ನಡೆಯಲಿದೆ ಅಂತ ಹೇಳ್ಬೋದು. ಭಾಲ್ಕಿ ಚಿಕ್ಕಲ್ಚಂದ ಮುಖ್ಯ ರಸ್ತೆಯ ಚಿಕ್ಕಲ್ಚಂದ ಬಳಿಯಲ್ಲಿರುವ ಶಾಂತಿಧಾಮ ಏನೀಗಾಗಲೇ ನೋಡ್ಬೋದು ನೀವು ದೃಶ್ಯದಲ್ಲಿ ಇದೇ ಒಂದು ಸಮಾಧಿ ಶಾಂತಿಧಾಮ. ಈ ಶಾಂತಿಧಾಮ ಒಳಗಡೆ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಸಮಾಧಿ ಕೂಡ ರೆಡಿಯಾಗಿದೆ. ಹಾಗಾದರೆ ಯಾವ ರೀತಿ ಸಮಾಧಿ ರೆಡಿಯಾಗಿದೆ, ಯಾವ ರೀತಿ ಅವರ ಸಮಾಧಿ ಇದೆ, ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಸಮಾಧಿ ಯಾವ ರೀತಿ ಸಿದ್ಧವಾಗಿದೆ ಬನ್ನಿ ನೋಡೋಣ. ಸಂಜು ಭೀಮಣ್ಣ ಖಂಡ್ರೆ ಅವರ ಸಮಾಧಿ ರೆಡಿಯಾಗಿದೆ. ಆ ಸ್ಥಳದಲ್ಲಿ ನಾವಿದ್ದೀವಿ, ನೋಡ್ಬೋದು ನೀವು. ಇದೇ ಒಂದು ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ ಲಕ್ಷ್ಮೀಬಾಯಿ ಖಂಡ್ರೆ ಅವರ ಸಮಾಧಿ ಅಂತ ಹೇಳ್ಬೋದು. ಈ ಸಮಾಧಿ ಒಳಗಡೆ ಮಾಜಿ ಸಚಿವ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 5 ಗಂಟೆ ಸುಮಾರಿಗೆ ನಡೆಯಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಒಳಗಡೆ ಯಾವ ರೀತಿ ಸಮಾಧಿ ರೆಡಿಯಾಗಿದೆ, ಸಮಾಧಿ ಯಾವ ರೀತಿ ಇದೆ ಬನ್ನಿ ನಾವು ನಿಮಗೆ ತೋರಿಸ್ತೀವಿ. ಹೋಗೋಣ ಒಳಗಡೆ. ನಾವೀಗ ಭೀಮಣ್ಣ ಖಂಡ್ರೆ ಅವರ ಇಂದು 5 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಆ ಸಮಾಧಿ ಸ್ಥಳದಲ್ಲಿದ್ದೀವಿ, ನೀವು ನೋಡ್ಬೋದು. ಈಗಾಗಲೇ ಸಮಾಧಿ ರೆಡಿ ಆಗ್ತಾ ಇದೆ. ಇದೇ ಒಂದು ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಸಂಸ್ಕಾರ ವೀರಶೈವ ಲಿಂಗಾಯತ ಬಸವ ತತ್ವದ ನಿಯಮಗಳ ಪ್ರಕಾರ, ಪದ್ಧತಿಗಳ ಪ್ರಕಾರ ನಾಡಿನ ಹಲವು ಮಠಾಧೀಶರು ಸೇರಿಕೊಂಡು ಇದೇ ಒಂದು ಸ್ಥಳದಲ್ಲಿ ಅಂತಿಮ ಸಂಸ್ಕಾರ ಮಾಡಲಿದ್ದಾರೆ. ನೋಡ್ಬೋದು ನೀವು ಪಕ್ಕದಲ್ಲಿ ಈ ಸ್ಥಳ ಏನಿದೆ, ಇದೇ ಸ್ಥಳ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ. ನೋಡ್ಬೋದು ನೀವು ಈಗಾಗಲೇ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಏನು ಭಾವಚಿತ್ರ ಇದೆ. ಈ ಸ್ಥಳದಲ್ಲಿ ಅವ್ರ ಸಮಾಧಿ ಇದೆ. ಆ ಪಕ್ಕದಲ್ಲಿ ಅಂದ್ರೆ ಬಾಜು ಏನು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಏನದಂದ್ರೆ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಎಲ್ಲವೂ ಸಿದ್ಧತೆ ಏನದಂದ್ರೆ ಬೆಳಗ್ಗೆಯಿಂದಲೇ ಸಿದ್ಧತೆಗಳು ನಡೀತಾ ಇವೆ. ಹೀಗಾಗಿ ಅವ್ರ ಇಚ್ಛಾ ಕೂಡ ಇತ್ತು. ಈಗಾಗಲೇ ಅವ್ರ ಪತ್ನಿ ಧರ್ಮಪತ್ನಿಯ ಏನು ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡ್ಬೇಕಂಥೇಳಿ, ಹೀಗಾಗಿ ಆ ಒಂದು ಸ್ಥಳದಲ್ಲಿ ಏನು ಶಾಂತಿಧಾಮ ಚಿಕ್ಕಲ್ಚಂದ ಗ್ರಾಮದ ಹತ್ತಿರಿದೆ. ಆ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿವೆ. ಇಂದು ಸಂಜೆ 5 ಗಂಟೆಗೆ ಏನದಂದ್ರೆ ಸಾಕಷ್ಟು ಬಸವತತ್ವ ವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಯಾವ ರೀತಿ ತಯಾರಾಗ್ತದೆ ಸಿದ್ಧತೆ? ಯಾವ ರೀತಿ? ಶತಾಯುಷಿಯಾದ ಶ್ರೀ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯ ಆಗಿದ್ದು ತಿಳಿದು ನಮಗೆ ಬಹಳ ದುಃಖವಾಗಿದೆ. ಅವರಿಗೆ ತುಂಬಲಾಗದ ನಮ್ಮದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಲಾಗದ ಅಷ್ಟು ನೋವಾಗಿದೆ ನಮಗೆ. ಅವರು ಸ್ವತಂತ್ರ ಹೋರಾಟಗಾರರು. ಹಾಗೆ ಭೀಮಣ್ಣ ಖಂಡ್ರೆ ಅವರು ನಮ್ಮ ಭಾಗಕ್ಕೆ ಹೇಗೆ ಅಂತಂದರೆ ಒಂದು ಪಿತಾಮಹ ಇದ್ದಂಗೆ. ಹೇಗೆ ಅಂತಂದರೆ ನಿಜಾಮವರ ಕಾಲಲ್ಲಿ ಇಲ್ಲಿ ನಮ್ಮಲ್ಲಿ ಕನ್ನಡ ಬೋರ್ಡನ್ನು ಹಾಕಿ, ಹೊರಗಡೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಿಸಿ ಈ ನಮ್ಮ ಭಾಗಕ್ಕೆ, ನಮ್ಮ ಭಾಗಕ್ಕೆ ಏನಿದೆ ಅಂದರೆ ಶಿಕ್ಷಣದ ಕ್ರಾಂತಿ ಅಂದರೆ ಎಬ್ಬಿಸಿದವರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು. ಹಾಗಾಗಿ ನಮ್ಗೆ ಇಷ್ಟು ನೋವಾಗ್ತಾ ಇದೆ ಇವತ್ತು ಕೇಳಿ, ಅದು ಹೇಳಕ್ಕೆ ಬರಲ್ದಷ್ಟು ನೋವಾಗ್ತಾ ಇದೆ. ಹಾಗಾಗಿ ನಮ್ಮಿಂದ ಅವರು ಅಗಲು ಹೋಗಿದ್ದಾರೆ. ಈಗ ಬರೀ ಅವರದ್ದು ನೆನಪು. ಅಂತ್ಯ ಸಂಸ್ಕಾರ ಇದೇ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಹಾಂ ಹೌದು, ಇದೇ ಸ್ಥಳದಲ್ಲಿ ಅವರು ಅಂತ್ಯ ಸಂಸ್ಕಾರ. ಇದೇ ಸ್ಥಳದಲ್ಲಿ ಅವ್ರದ್ದು ಧರ್ಮಪತ್ನಿಯಾದ ಲಕ್ಷ್ಮೀಬಾಯಿ ಖಂಡ್ರೆ ಅವ್ರದ್ದು ರೈಟ್ ಸೈಡಿಗಿದೆ, ಅವ್ರದ್ದು ಲೆಫ್ಟ್ ಸೈಡಿಗಿದೆ. ಮೊದಲಿನಿಂದನೇ ಗೊತ್ತು. ಸಾಹೇಬರು ನಮ್ಮದು ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಲ್ಲಿ ಬಂದು ಭೇಟಿಯಾಗಿ ಸ್ವಯಂ ಅವರು ಖುದ್ದಾಗಿ ನೋಡಿ ಎಲ್ಲ ಪರಿಶೀಲನೆ ಮಾಡಿದ ನಂತರ ಇಲ್ಲೇ ಪಕ್ಕದಲ್ಲೇ ಅವ್ರದ್ದು ಧರ್ಮಪತ್ನಿ ಪಕ್ಕದಲ್ಲೇ ಮಾಡಂತ ಹೇಳಿದರೆ, ಇದರಲ್ಲಿ ಅಂತ್ಯ ಸಂಸ್ಕಾರ ಸಲುವಾಗಿ ಇವೆಲ್ಲ ಏನು ಮಾಡಬೇಕಿತ್ತು ಮಾಡಿದ್ದಾರೆ. ಒಂದು 1 ಅವರಲ್ಲಿ ಎಲ್ಲ ರೆಡಿ ಆಗುತ್ತೆ. ಆದ ನಂತರ ಅಂತ್ಯ ಸಂಸ್ಕಾರಕ್ಕೆ ಇದು ಈಗಾಗಲೇ 1 ಗಂಟೆಯಲ್ಲಿ ಎಲ್ಲವೂ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನೋವಾಗ್ತಾ ಇದ್ದಾರೆ ಅವರನ್ನಾಗಲಿ? ಎಲ್ಲರಿಗೂ ನೋವಾಗ್ತಾ ಇದೆ. ಅವರು ಶಿಕ್ಷಣ ಕ್ರಾಂತಿ ಮಾಡಿದವರು ಇದ್ದಾರೆ ನಮ್ಮದು ಪೂರ ಜಿಲ್ಲೆಯಲ್ಲಿ. ಬಾಲ್ಕಿ ಎಲ್ಲ ಬಂದಿದೆ ಅವ್ರ ಕಡೆಯಿಂದ ಅಂತ ನಾವು. ಸೊ ಇದು ಈಗಾಗಲೇ ಅಭಿಮಾನಿಗಳ ಮಾತಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರದ ಸಮಾಧಿ ಏನು ರೆಡಿ ಆಗ್ತಾ ಇದೆ, ಆ ಸ್ಥಳದಲ್ಲಿ ನಾವಿದ್ದೀವಿ. ಸಮಾಧಿ 1 ಗಂಟೆಯಲ್ಲಿ ಸಂಪೂರ್ಣವಾಗಿ ರೆಡಿ ಆಗ್ತದೆ ಅಂತ ಹೇಳ್ಬೋದು. ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಆ ಒಂದು ಸ್ಥಳ ಸಂಪೂರ್ಣವಾಗಿ ಪೂರ್ಣ ಸಿದ್ಧತೆ ಪೂರ್ಣಗೊಂಡದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.